ಈಗಾಗಲೇ ತುಂಬಾ ಭಯಾನಕ ಘಟನೆಗಳು ಘಟಿಸಿದ್ದರಿಂದ ಆ ಊರಿನಲ್ಲಿ ರಾತ್ರಿ ಹೊತ್ತು ಯಾರೂ ಹೊರಗಡೆ ಹೋಗುತ್ತಿರಲಿಲ್ಲ. ಹೀಗಿರಬೇಕಾದ್ರೆ ಒಂದು ದಿನ ರಾತ್ರಿ ಸುಮಾರು 9 ಗಂಟೆಯಾಗಿತ್ತು. ಹೊರಗಡೆ ಆಕಾಶದಲ್ಲಿ ಮೋಡ ತುಂಬಿತ್ತು. ಗಾಳಿ ವೇಗವಾಗಿ ಬೀಸುತ್ತಿತ್ತು. ಸ್ವಲ್ಪ ಸ್ವಲ್ಪ ಮಳೆ ಭೂಮಿಗೆ ಬೀಳುತ್ತಿತ್ತು. ಆಗ ಒಂದು ಮನೆಯಲ್ಲಿ ಮಗು ಅಳುತ್ತಾ ಇತ್ತು. ಮಗುವಿನ ಆರೋಗ್ಯ ಕ್ಷೀಣಿಸುತ್ತಿತ್ತು. ಆ ಮಗುವಿನ ದೇಹ ಸುಡುತ್ತಿತ್ತು. ಆ ಮಗುವನ್ನ ಶೀಘ್ರವಾಗಿ ಆಸ್ಪತ್ರೆಗೆ ಸೇರಿಸಲೇಬೇಕಾಗಿತ್ತು. ಆಗ ಆ ಮಗುವಿನ ತಂದೆ ಮೋಹನ್ ತನ್ನ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಿದ್ಧನಾದ. ಈಗಾಗಲೇ ಮೋಹನ್ ಹಳ್ಳಿಯ ಜನರಿಂದ ನೂರಾರು ಕಥೆಗಳನ್ನ ಕೇಳಿದ್ದ. ಅವನಿಗೂ ರಾತ್ರಿಯ ವೇಳೆ ಸಂಚರಿಸುವುದೆಂದರೆ ಭಯವಿತ್ತು. ಆದರೆ ಒಬ್ಬ ತಂದೆಯಾಗಿ ತನ್ನ ಮಗುವಿನ ಜೀವವನ್ನು ಕಾಪಾಡುವುದು ಅವನ ಕರ್ತವ್ಯವಾಗಿತ್ತು. ಆದ್ದರಿಂದ ಅವನು ಆ ಭಯಾನಕ ಪ್ರಯಾಣಕ್ಕೆ ಹೆಜ್ಜೆ ಇಡಲೇಬೇಕಾಯಿತು. ಕಗ್ಗತ್ತಲೆಯ ಕಾಡಿನಲ್ಲಿ ಒಂಟಿ ರಸ್ತೆಯ ಮಧ್ಯೆ ಸೈಕಲ್ ಅನ್ನ ಓಡಿಸುತ್ತಾ ಮೋಹನ್ ಹೋಗುತ್ತಿದ್ದ. ಕ್ರಮೇಣ ಅವನ ಭಯ ಅನ್ನೋದು ಆ ಕತ್ತಲೆಯಂತೆ ಹೆಚ್ಚಾಗುತ್ತಾ ಹೋಯಿತು. ಕಾರಣ ಏನಂದ್ರೆ ನಗರದ ಕಡೆಗೆ ಹೋಗುವ ಈ ಒಂಟಿ ರಸ್ತೆಯೇ ಆಗಿತ್ತು. ಮೋಹನ್ ಈ ರಸ್ತೆಯಲ್ಲಿ ಹಲವು ಸಾರಿ ಬಂದಿದ್ದ. ಆದರೆ ಅವನು ಎಂದಿಗೂ ರಾತ್ರಿ ಹೊತ್ತು ಈ ರಸ್ತೆಯಲ್ಲಿ ಪ್ರಯಾಣಿಸೇ ಇರಲಿಲ್ಲ. ಜನರ ನಂಬಿಕೆಯ ಪ್ರಕಾರ ರಾತ್ರಿ ಹೊತ್ತು ಯಾರಾದರೂ ಈ ರಸ್ತೆಯಲ್ಲಿ ಪ್ರಯಾಣಿಸಿದರೆ ಅವರು ಸ್ವತಃ ತಮ್ಮ ಸಾವನ್ನೇ ಆಹ್ವಾನಿಸಿದಂತೆ ಎಂಬಂತ ನಂಬಿಕೆ ಇತ್ತು. ಆದ್ದರಿಂದ ಮೋಹನ್ ತನ್ನ ಸೈಕಲನ್ನು ವೇಗವಾಗಿ ಓಡಿಸುತ್ತಿದ್ದ. ಇದರಿಂದ ಬೇಗನೆ ನಗರವನ್ನು ತಲುಪಿ ತನ್ನ ಮಗುವನ್ನು ಕಾಪಾಡಿಕೊಳ್ಳಬಹುದು ಎನ್ನುವಂಥ ನಂಬಿಕೆಯೂ ಅವನಿಗೆ ಇತ್ತು. ಹೀಗೆ ಕೆಲವು ದೂರ ಸಾಗಿದ ನಂತರ ಮೋಹನ್ಗೆ ದೂರದಲ್ಲಿ ಒಬ್ಬ ವ್ಯಕ್ತಿ ಕಂಡ. ಆಗ ಮೋಹನ್ಗೆ ಆಶ್ಚರ್ಯವಾಯಿತು. ಇಷ್ಟು ರಾತ್ರಿ ಹೊತ್ತಿನಲ್ಲಿ ಯಾರಾದರೂ ಯಾಕೆ ಒಂಟಿಯಾಗಿ ಇಲ್ಲಿ ಕುಳಿತಿರುತ್ತಾರೆ ಎಂಬುವಂಥ ಯೋಚನೆಯನ್ನು ಕಾಡಿತು. ಆದರೂ ಮೋಹನ್ ಮುಂದೆ ಸಾಗುತ್ತಿದ್ದ. ಆಗ ಆ ಮುದುಕ, ಬಾಬು ಸ್ವಲ್ಪ ಇಲ್ಲಿ ನಿಲ್ಲಪ್ಪ, ಈ ಹುಲ್ಲಿನ ಹೊರೆ ತುಂಬ ಭಾರ ಇದೆ, ನನಗೆ ಸ್ವಲ್ಪ ಎತ್ತಿ ಕೊಡೋಕ್ಕೆ ಸಹಾಯ ಮಾಡ್ತೀಯಾ ಅಂತ ಕರೀತಾನೆ. ಆ ಧ್ವನಿ ವೇಗವಾಗಿ ಸೈಕಲ್ನ ಓಡಿಸ್ತಿದ್ದ ಮೋಹನ್ಗೆ ಕೇಳಿಸುತ್ತೆ. ಆದರೆ ಅವನಿಗೆ ಸೈಕಲ್ ನಿಲ್ಸೋಕ್ಕೆ ಯಾವುದೇ ರೀತಿಯ ಒಂದು ಇಷ್ಟ ಇರಲ್ಲ. ಆದರೆ ಪಾಪ ವೃದ್ಧ ಈ ಮಧ್ಯರಾತ್ರಿ ಏನು ತಾನೇ ಮಾಡ್ತಾನೆ ಅಂತ ಅವನ ಮನಸ್ಸಿಗೆ ಅನಿಸುತ್ತೆ. ಆಗ ಅವನು ಸೈಕಲನ್ನು ನಿಲ್ಲಿಸ್ತಾನೆ. ಆವಾಗ ಆ ವೃದ್ಧ ಮಗು, ನನಗೆ ದಯವಿಟ್ಟು ಸಹಾಯ ಮಾಡಪ್ಪ, ನಾನು ಒಬ್ಬನೇ ಇದ್ದೀನಿ, ಹೇಗಾದರೂ ಮಾಡಿ ನನಗೆ ಈ ಹೊರೆನ ಎತ್ಕೊಡಪ್ಪ ಅಂತ ಕರೀತಾನೆ. ಆಗ ಮೋಹನ್ ಸೈಕಲ್ನಿಂದ ಇಳಿದುಬಿಟ್ಟು ಆ ವೃದ್ಧನ ಕಡೆಗೆ ಹೋಗ್ತಾನೆ. ಮೋಹನ್ ಆ ವೃದ್ಧನ ಬಳಿ ಹೋಗಿ, ಯಜಮಾನ್ರೆ ಬನ್ನಿ, ನಿಮ್ಮ ಹೊರೆನ ಎತ್ಕೊಡೋಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಆ ವೃದ್ಧ, ಇರಪ್ಪ, ಕೂತು ಕೂತು ಸೊಂಟ ಹಿಡಿದಿದೆ, ಒಂದು ತಂಬಾಕನ್ನು ಬಾಯಿಗೆ ಹಾಕ್ಕೊತೀನಿ ಅಂತ ತಂಬಾಕನ್ನು ಬಾಯಿಗೆ ಹಾಕ್ಕೊಂತ ಹೇಳ್ತಾನೆ. ಏನಪ್ಪ ನಿನ್ನ ಮಗುವಿನ ಆರೋಗ್ಯ ಏನಾದ್ರು ಕೆಟ್ಟಿದೆಯಾ, ಮಗು ಯಾಕೆ ಹೇಳ್ತಾ ಇದೆ ಅಂತ ಕೇಳ್ತಾನೆ. ಹೌದು ಯಜಮಾನ್ರೆ, ಮಗುವಿಗೆ ಜ್ವರ ಬಂದಿದೆ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸರಿ, ಒಳ್ಳೆಯದು, ಕರ್ಕೊಂಡು ಹೋಗು ಬೇಗ, ಈಗ ನಂಗೆ ಹೊರೆಯನ್ನು ಎತ್ಕೊಡು ಅಂತ ಹೇಳ್ತಾನೆ. ಮೋಹನ್ ಕೆಳಗೆ ಬಗ್ಗಿ ಆ ಹೊರೆಯನ್ನು ಎತ್ತುತ್ತಾನೆ. ಮತ್ತೆ ತಲೆಯನ್ನು ಎತ್ತಿ ಆ ಯಜಮಾನ ಅಂತ ಕರೀತಾನೆ. ಆದರೆ ಆ ಮುದುಕ ಅಲ್ಲಿ ಇರೋದೇ ಇರಲ್ಲ, ಮಾಯ ಆಗಿರ್ತಾನೆ. ಇದನ್ನು ನೋಡಿ ಮೋಹನ್ಗೆ ಒಂದು ಸತಿ ಭಯ ಆಗುತ್ತೆ. ಯಾಕಂದರೆ ಅವನಿಗೆ ಏನಾಗಿದೆ ಅನ್ನೋದು ತಿಳಿದಿತ್ತು. ಅದೊಬ್ಬ ಮನುಷ್ಯ ಅಲ್ಲ, ಅದೊಂದು ಭೂತ ಅನ್ನೋದು ಅವನಿಗೆ ಗೊತ್ತಾಯಿತು. ಮೋಹನ್ ಅಲ್ಲೇ ಒಂದ್ಸತಿ ಗಾಬರಿಯಾಗಿ ನಿಂತ್ಕೊತಾನೆ. ಇನ್ನು ತಡ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮೋಹನ್ ವೇಗವಾಗಿ ಹೋಗಿ ತನ್ನ ಸೈಕಲನ್ನು ಹತ್ತಿ ಅದನ್ನು ವೇಗವಾಗಿ ಓಡಿಸಲು ಶುರು ಮಾಡ್ತಾನೆ. ಆದರೆ ಇನ್ನೂ ಅವನು 6 ಕಿಲೋಮೀಟರ್ ದೂರವನ್ನು ಸಾಗಬೇಕಾಗಿರುತ್ತೆ. ಆವಾಗ ಮಾತ್ರ ಅವನು ಮುಖ್ಯ ರಸ್ತೆಗೆ ತಲುಪುವುದಾಗಿರುತ್ತೆ. ಆದ್ದರಿಂದ ಮೋಹನ್ ಸೈಕಲನ್ನು ವೇಗವಾಗಿ ತುಳಿತಾನೆ. ಮೋಹನ್ ಸೈಕಲ್ನ ವೇಗವಾಗಿ ತುಳಿದಿದ್ದರಿಂದ ಏನೋ ಸೈಕಲ್ನ ಚೈನ್ ತಪ್ಪೋಗುತ್ತೆ. ಇದನ್ನು ಕಂಡುಬಿಟ್ಟು ಮೋಹನ್ಗೆ ಗಾಬರಿ ಆಗುತ್ತೆ. ಅಯ್ಯೋ ನನ್ನ ಕರ್ಮವೇ, ಈ ಸೈಕಲ್ ಚೈನು ಇವತ್ತೇ ತಪ್ಪೋಗ್ಬೇಕಾ ಅಂತ ಹೇಳಿಬಿಟ್ಟು ಮೋಹನ್ ಕೆಳಗೆ ಇಳಿದ್ಬಿಟ್ಟು ಸೈಕಲ್ನ ಚೈನನ್ನು ಸರಿ ಮಾಡ್ತಾ ಹೇಳ್ತಾನೆ. ಹೌದು, ಈ ಗ್ರಾಮಸ್ಥರು ಹೇಳಿದಂತೆ ಈ ರಸ್ತೆಯಲ್ಲಿ ಏನೋ ಇದೆ, ಎಲ್ಲ ಕರ್ಮನು ಇವತ್ತೇ ನನಗೆ ಒಕ್ಕರಿಸ್ತಾ ಇದೆ ಅಂತ ಕೊಣುತ್ತಾ ಆ ಸೈಕಲ್ನ ಚೈನನ್ನು ಸರಿ ಮಾಡ್ತಾ ಇರ್ತಾನೆ.
ಮೋಹನ್ ಎದ್ದುಬಿಟ್ಟು ನೋಡ್ತಾನೆ. ರೇಖಾ ಮೋಹನ್ನ ಹೆಂಡತಿ ಅವನ ಎದುರಿಗಿರ್ತಾಳೆ. ಮೋಹನ್, ರೇಖಾ ಯಾಕೆ ನೀನು ಇಷ್ಟೊತ್ತಿಗೆ ಬರಕ್ಕೆ ಹೋದಿ? ನಾನು ಮಗುನ ಕರ್ಕೊಂಡು ಹೋಗ್ತಿದ್ನಲ್ಲ ಅಂತ ಹೇಳ್ತಾನೆ. ಅವಾಗ ರೇಖಾ ಹೇಳ್ತಾನೆ, ಬೇಗ ಇಲ್ಲಿಂದ ಓಡಿ ಹೋಗ್ಬೇಕು, ಅದು ಬರ್ತಾ ಇದೆ, ನಡಿ ನಡಿ ಹೋಗೋಣ ಹೋಗೋಣ ಅಂತ ಅವಳು ಮೋಹನ್ಗೆ ಒತ್ತಾಯ ಮಾಡ್ತಾಳೆ. ಮೋಹನ್ ಸೈಕಲ್ನ ತಳ್ಕೊಂಡು ಮಗುನ ಹೊತ್ಕೊಂಡು ಓಡ್ತಾ ಇರ್ತಾನೆ. ಅವನ ಹಿಂದೆ ರೇಖಾನು ಓಡ್ತಾ ಇರ್ತಾಳೆ. ಹಾಗೆ ಅದನ್ನು ನೋಡ್ಬಿಟ್ಟು ರೇಖಾ ಹೇಳ್ತಾಳೆ, ಯಾಕ್ರಿ ಇಷ್ಟು ಕಷ್ಟಪಡ್ತೀರಾ, ಆ ಮಗುನ ನನ್ನ ಕೈ ಕೊಡಿ, ನಾನು ಅದನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ಮೋಹನ್ಗೆ ಅದು ಸರಿ ಅನಿಸುತ್ತೆ. ಅವಾಗ ಮೋಹನ್, ಸರಿ ಆಯಿತು, ನೀನು ಮಗುನ ಎತ್ಕೊ ಅಂತ ಹೇಳ್ತಾನೆ. ಅವಾಗ ರೇಖಾ ಮಗುನ ಎತ್ಕೊತಾಳೆ. ಹೀಗೆ ಸ್ವಲ್ಪ ದೂರ ಓಡಿದ ಮೋಹನ್ಗೆ ತನ್ನ ಹೆಂಡತಿ ಹಿಂದ್ಗಡೆ ಓಡ್ತಾ ಇರೋಂಥ ಶಬ್ದ ಕೇಳಿಸಲ್ಲ. ತಕ್ಷಣ ನಿಂತ್ಕೊತಾನೆ. ಏನೋ ಒಂಥರ ವಿಚಿತ್ರ ಶಬ್ದ ಕೇಳಿಸುತ್ತೆ. ತಿರುಗಿ ನೋಡ್ತಾನೆ. ಆಗ ಮೋಹನ್ಗೆ ಅವನ ಕಣ್ಣೇನು ನಂಬಕ್ಕಾಗಲ್ಲ. ಯಾಕಂದ್ರೆ ಅವನ ಹಿಂದೆ ಮಗುನ ಹೊತ್ಕೊಂಡ್ಬರ್ತಾ ಇದ್ದಿದ್ದು ಅವನ ಹೆಂಡತಿ ಆಗಿರಲ್ಲ, ಅದೊಂದು ಭೂತ ಆಗಿರುತ್ತೆ. ಅದು ತನ್ನ ಮಗುವನ್ನ ಹೊತ್ಕೊಂಡು ಓಡೋಗ್ಬಿಡುತ್ತೆ. ಆವಾಗ ಮೋಹನ್ ತನ್ನ ಜೀವದ ಹಂಗನ್ನ ತೊರೆದು ಆ ಮಗುವಿನ ರಕ್ಷಣೆಗೆ ಹೊಲಗಳ ಮಧ್ಯೆ ಆ ಭೂತದ ಹಿಂದೆ ಓಡ್ತಾನೆ. ಹೊಲದಲ್ಲಿ ಎಲ್ಲ ಕಡೆ ಮಗುವಿನ ಅಳುವಿನ ಶಬ್ದ ಕೇಳಿಸ್ತಾ ಇತ್ತು. ಮೋಹನ್ಗೆ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅವನಿಗೆ ತನ್ನ ಮಗುವನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕನ್ನಂತ ಆಸೆ ಇತ್ತು. ಆದ್ರೆ ಅವನು ಅಸಹಾಯಕ. ಅವನು ಸ್ವಲ್ಪ ದೂರ ಮುಂದೆ ಬಂದ್ಮೇಲೆ ಅವನಿಗೆ ತನ್ನ ಮಗು ಕಾಣಿಸುತ್ತೆ. ಅದು ಆ ಭೂತದ ಕೈಯಲ್ಲಿರುತ್ತೆ. ದಯವಿಟ್ಟು ನನ್ನ ಮಗುನ ಬಿಟ್ಬಿಡು ಅಂತ ಅವನು ಬೇಡ್ಕೊಂತಾನೆ. ಆಗ ದೂರದಲ್ಲಿ ಎಲ್ಲೋ ಬರ್ತಿದ್ದಂತಹ ಮೋಟಾರ್ ಸೈಕಲ್ನ ಶಬ್ದ ಮತ್ತು ಆ ಬೆಳಕನ್ನು ಕಂಡು ಆ ಭೂತ ತಕ್ಷಣ ಕಣ್ಮರೆಯಾಗುತ್ತೆ. ಹೀಗೆ ಮೋಹನ್ನ ಜೀವ ಉಳಿಯುತ್ತೆ. ಆ ಮೋಟಾರ್ ಸೈಕಲ್ನವನು ಮೋಹನ್ನ ಕಂಡ್ಬಿಟ್ಟು, ಅರೆ ಮೋಹನ್, ನೀನೇನಿಲ್ಲಿ ಅಂತ ಕೇಳ್ತಾನೆ. ಅವಾಗ ಮೋಹನ್, ನಿನಗೆ ನನ್ನ ಕಥೆನ ಹೇಳ್ತೀನಿ, ದಯವಿಟ್ಟು ಈಗ ಮೊದಲು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ನನ್ನ ಮಗುನ ಆಸ್ಪತ್ರೆಗೆ ಸೇರಿಸಲೇಬೇಕು ಅಂತ ಕೇಳ್ಕೊತಾನೆ. ಆಯಿತು ಸರಿ, ಬಂದು ಕೂತ್ಕೊ ಅಂತ ಅವನು ಹೇಳ್ತಾನೆ. ಬೈಕ್ನಲ್ಲಿ ಕುಳಿತುಕೊಂಡಂತ ಮೋಹನ್ ನಡೆದ ಘಟನೆಯನ್ನೆಲ್ಲ ತನ್ನ ಗ್ರಾಮಸ್ಥನಿಗೆ ತಿಳಿಸ್ತಾನೆ. ಆಗ ಗ್ರಾಮಸ್ಥ ಹೇಳ್ತಾನೆ, ಮಧ್ಯರಾತ್ರಿ ಈ ರಸ್ತೆಯಲ್ಲಿ ಬಂದು ಉಳಿದುಕೊಂಡವರು ಯಾರೂ ಇಲ್ಲ, ನೀನು ನಿಜವಾಗ್ಲೂ ಅದೃಷ್ಟವಂತ, ಹೇಗೋ ಉಳಿಸ್ಕೊಂಡಿ ಅಂತ ಹೇಳ್ಬಿಟ್ಟು ಅವನಿಗೆ ಶ್ಲಾಘಿಸ್ತಾನೆ. ಭಯಾನಕ ಕಥೆಗಳ ಮುಂದಿನ ಭಾಗಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಒಂದು ಚಿಕ್ಕ ಪ್ರಯತ್ನ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ. ಧನ್ಯವಾದಗಳು ಗೆಳೆಯರೇ.